ರಾಮನೆಂದರೆ ಎಲ್ಲರಿಗೂ ಸ್ಫೂರ್ತಿ, ರಾಮನೆಂದರೆ ಎಲ್ಲರಿಗೂ ಭಕ್ತಿ. ಇಲ್ಲೊಂದು ರಾಮ ಮಂದಿರವಿದೆ. ಈ ಮಂದಿರವನ್ನ ಮಕ್ಕಳೇ ನಿರ್ಮಿಸಿದ್ದಾರೆ. ಟಿವಿಯಲ್ಲಿ ಬರ್ತಾ ಇದ್ದ ರಾಮಾಯಣ ಕಥೆಗಳನ್ನ ನೋಡಿ ಮಕ್ಕಳು ನಿರ್ಮಿಸಿದ ದೇವಾಲಯವಿದು. ಅರೆ, ಏನಿದು ಮಕ್ಕಳ ರಾಮಭಕ್ತಿ ಅಂತೀರಾ? ಕುತೂಹಲಕರವಾದ ಸ್ಟೋರಿ ಇಲ್ಲಿದೆ ನೋಡಿ. ಶ್ರೀರಾಮ ಇದು ಬರೀ ಹೆಸರಲ್ಲ, ಇದೊಂದು ಶಕ್ತಿ, ಇದೊಂದು ಭಕ್ತಿ. ಪ್ರಭು ಶ್ರೀರಾಮನ ನಾಮಸ್ಮರಣೆ ಮಾಡಿದರೆ ಸಾಕು, ಎದೆಯಂತರಾಳದಲ್ಲಿ ಊಹೆಗೂ ನಿಲುಕದ ಅನುಭೂತಿ ವ್ಯಕ್ತವಾಗುತ್ತೆ. ಇದೇ ರೀತಿ ರಾಮನ ಭಕ್ತಿಯಿಂದ ಮಕ್ಕಳೇ ಒಂದು ದೇವಾಲಯವನ್ನು ನಿರ್ಮಿಸಿದ್ದಾರೆ. ಬರೋಬ್ಬರಿ 30 ವರ್ಷದ ಹಿಂದೆ ಚಿಕ್ಕದಾಗಿ ನಿರ್ಮಿಸಿದ್ದ ರಾಮ ದೇವಸ್ಥಾನ ಇಂದು ದೊಡ್ಡದಾಗಿ ತಲೆ ಎತ್ತಿದೆ. ಈ ರಾಮಾಲಯದ ಹಿಂದೆ ಒಂದು ಚಿಕ್ಕ ಕಥೆ ಇದೆ. ಅದೇನು ಅಂದರೆ, 80ರ ದಶಕದಲ್ಲಿ ಅಯೋಧ್ಯೆ ರಾಮ ಜನ್ಮಭೂಮಿಯ ಕಿಚ್ಚು ಹತ್ತಿತ್ತು. 90ರ ದಶಕದ ಪ್ರಾರಂಭದಲ್ಲಿ ಕರಾವಳಿಯಲ್ಲಿ ಶ್ರೀರಾಮ ಮಂದಿರದ ಹೋರಾಟ ಸ್ವರೂಪವನ್ನು ಪಡೆದುಕೊಳ್ಳುತ್ತಿದ್ದ ಕಾಲ. ಇಂತಹ ಸಂದರ್ಭದಲ್ಲಿ ಟಿವಿಯಲ್ಲಿ ಬರುತ್ತಿದ್ದ ರಾಮಾಯಣದ ಧಾರಾವಾಹಿಯನ್ನು ನೋಡಿ 5 ಮಂದಿ ಮಕ್ಕಳು ಪ್ರೇರೇಪಿತರಾಗಿದ್ದರು. ಅಲ್ಲದೆ ನಾವು ರಾಮ ಮಂದಿರವನ್ನು ನಿರ್ಮಿಸಬೇಕು ಎನ್ನುವ ಸಂಕಲ್ಪ ಮಾಡಿದ್ದರು. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕು ಸಾಲಿಗ್ರಾಮದ ವ್ಯಾಪ್ತಿಯಲ್ಲಿ ಒಂದು ದೇವಾಲಯ ನಿರ್ಮಿಸಲು ಮಕ್ಕಳು ಶುರು ಮಾಡುತ್ತಾರೆ. ಇವರು ಮನೆಯಿಂದ ರಾಮನ ಫೋಟೋ ತಂದು ತೆಂಗಿನ ಗರಿಗಳನ್ನು ಬಳಸಿ ಮಂದಿರವನ್ನ ನಿರ್ಮಿಸುತ್ತಾರೆ. ಮನೆಯಿಂದ ತಂದ ಸಕ್ಕರೆಯನ್ನ ಪ್ರಸಾದ ರೂಪದಲ್ಲಿ ವಿತರಿಸುವ ಕೆಲಸವನ್ನ ಈ ಮಕ್ಕಳು ಮಾಡುತ್ತಾರೆ. ನಮ್ಗೂ ಒಂದು ರಾಮ ಮಂದಿರ ಮಾಡಬೇಕು ಅಂತ ಹೇಳಿ ಒಂದು ಆಲೋಚನೆ ಬಂತು. ಯಾಕಂದ್ರೆ ನಮ್ಗೆ ಕರ ಸೇವೆಗೆ ಇನ್ನೊಂದಕ್ಕೂ ಅಯೋಧ್ಯೆಗೆ ಹೋಗುವಷ್ಟು ದೊಡ್ಡ ಪ್ರಾಯ ಅಲ್ಲ, ಸಣ್ಣ ಮಕ್ಕಳು. ಆದ್ರಿಂದ ಏನು ಮಾಡೋದು, ನಾವೇ ಒಂದು ರಾಮ ಮಂದಿರ ಮಾಡುವ ಅಂತ ಹೇಳಿ ಮಣ್ಣಿನ ಗುಡಿಯನ್ನು ನಿರ್ಮಾಣ ಮಾಡ್ಕೊಂಡು ಅದರಲ್ಲೊಂದು ರಾಮ ಲಕ್ಷ್ಮಣ ಸೀತೆಯ ಫೋಟೋವನ್ನು ಇಟ್ಟು ಪೂಜೆಯನ್ನು ಶುರು ಮಾಡಿ. ಪೂಜೆ ಅಂತ ಹೇಳಿದ್ರೆ ಅದಕ್ಕೊಂದು ದೀಪ ಹಚ್ಚಬೇಕು, ಭಜನೆ ಮಾಡುದು, ಒಂದು ನೈವೇದ್ಯ. ಏನು ನೈವೇದ್ಯ ಮಾಡುದು, ಮನೆಯಿಂದ ಸಕ್ಕರೆ, ಬೆಲ್ಲ, ಅವಲಕ್ಕಿ ಇತ್ಯಾದಿಗಳನ್ನ ತಂದು ಒಂದು ನೈವೇದ್ಯ ಅಂತೇಳಿ ಶುರು ಮಾಡುದು. 1990ರಲ್ಲಿ ತೆಂಗಿನ ಗರಿಗಳನ್ನು ನಿರ್ಮಿಸಿ ಪ್ರಾರಂಭವಾದ ಈ ರಾಮ ಮಂದಿರ ಎಂದು ಪರಿಪೂರ್ಣ ಮಂದಿರವಾಗಿ ನಿರ್ಮಾಣವಾಗಿದೆ. ಮಕ್ಕಳ ಈ ರಾಮ ಮಂದಿರದ ಕನಸಿಗೆ ಊರಿನ ಹಿರಿಯರು ಸಹಕಾರ ನೀಡಿದರು. ಪರಿಣಾಮ ತೆಂಗಿನ ಗರಿಯ ಗುಡಿಯಲ್ಲಿದ್ದ ಶ್ರೀರಾಮ ಸುಸಜ್ಜಿತ ಗುಡಿಗೆ ಬಂದಿದ್ದಾನೆ. ಬಹುತೇಕ ಕಡೆಗಳಲ್ಲಿ ಶ್ರೀರಾಮ, ಸೀತೆ, ಲಕ್ಷ್ಮಣ ಹಾಗೂ ಆಂಜನೇಯನ ಸಮೇತವಾಗಿ ಶ್ರೀರಾಮ ಮಂದಿರ ನಿರ್ಮಾಣವಾಗಿರುತ್ತೆ. ಆದರೆ ಸಾಲಿಗ್ರಾಮದಲ್ಲಿ ಮಕ್ಕಳು ನಿರ್ಮಿಸಿದ ರಾಮ ಮಂದಿರದಲ್ಲಿ ಕೇವಲ ಕೋದಂಡರಾಮನನ್ನು ಮಾತ್ರ ನೋಡಬಹುದು. ಈ ವಿಗ್ರಹವನ್ನು ಮಕ್ಕಳೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಮಂದಿರದಲ್ಲಿ ಎಲ್ಲಾ ಜಾತಿಯವರಿಗೂ ಪೂಜಿಸುವ ಅವಕಾಶ ಇದೆ. ಎಂದಿಗೂ ರಾಮ ನವಮಿಯ ಸಂದರ್ಭ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಇಂಥ ರಾಮ ಮಂದಿರಗಳು ಉಡುಪಿ ಅಥವಾ ಮಂಗಳೂರು ಜಿಲ್ಲೆಯಲ್ಲಿ ಹುಡುಕಿದ್ರೆ ಸಾವಿರಾರು ರಾಮ ಮಂದಿರಗಳು ಗ್ರಾಮದಲ್ಲಿ ಸಿಗುವಂಥದ್ದು. ಹಾಗಾಗಿ ರಾಮ ಎಲ್ಲಿ ನೆಲೆಸಿದ್ದಾನೆ ಅಂದರೆ ಅಯೋಧ್ಯೆಯಲ್ಲಿ ಮಾತ್ರ ಅಲ್ಲ, ಸಾವಿರಾರು ಕೋಟ್ಯಾಂತರ ರಾಮ ಭಕ್ತರ ಹೃದಯದಲ್ಲಿ ನೆಲೆಸಿದ್ದಾನೆ. ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ಭರದಿಂದ ಸಾಗ್ತಾ ಇವೆ. ಮರ್ಯಾದ ಪುರುಷೋತ್ತಮನ ಪೂಜೆಗೆ ರಾಮ ಮಂದಿರದಿಂದ ಸಾಮಾಜಿಕ ಸಾಮರಸ್ಯ ಸಂದೇಶವನ್ನ ಇಡೀ ಜಗತ್ತಿಗೆ ಸಾರಲು ರಾಮ ಮಂದಿರ ಟ್ರಸ್ಟ್ ಮುಂದಾಗಿದೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಅಯೋಧ್ಯೆಯಲ್ಲಿ ಕೋಟ್ಯಾಂತರ ಹಿಂದೂಗಳ ಕನಸು ಕ್ಷಣ ಕ್ಷಣಕ್ಕೂ ಹತ್ತಿರ ಆಗ್ತಾ ಇದೆ. ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳು ಭರದಿಂದ ಸಾಗ್ತಾ ಇದೆ. ಮಂದಿರ ವಿನ್ಯಾಸ, ಮಂದಿರ ನಿರ್ಮಾಣಕ್ಕೆ ಖರ್ಚಾಗ್ತಾ ಇರುವ ಹಣ, ಅಯೋಧ್ಯೆಯಲ್ಲಿ ಆಗ್ತಾ ಇರುವ ಅಭಿವೃದ್ಧಿಯ ಆವಿಷ್ಕಾರದ ಎಲ್ಲದರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಕೊಟ್ಟಿದೆ. ಇವತ್ತು ಶ್ರೀರಾಮ ಮಂದಿರದಲ್ಲಿ ಪೂಜೆ ಮಾಡುವ ಪುರೋಹಿತರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಕೊಡ್ತಾ ಇದೆ. 161 ಅಡಿಗಳ ಎತ್ತರದ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಕಾರ್ಯ, ಅದರ ಮೊದಲ ಮಹಡಿಯ ನಿರ್ಮಾಣ ಕಾರ್ಯ ಬಹುತೇಕ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಇದೇ ಒಂದು ಭವನದ ಒಳಗಡೆ, ಇದೇ ಒಂದು ಮುಖ್ಯ ಮಂದಿರದ ಒಳಗಡೆ ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ಬೇಕಾದ ಭರದ ಸಿದ್ಧತೆಗಳು ಕೂಡ ನಡೀತಾ ಇದೆ. ವಿಶೇಷವಾಗಿ ಪ್ರಾಣ ಪ್ರತಿಷ್ಠಾಪನೆಗೆ 121 ಮಂದಿ ವೇದ ಪಂಡಿತರ
ಒಂದು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನ ಮಾಡಲಾಗುತ್ತೆ. ಇದರ ನೇತೃತ್ವವನ್ನ ವಹಿಸ್ತಾ ಇರೋದು ಹೌದು, ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಾ ಇರುವ ಭವ್ಯವಾದ ಶ್ರೀರಾಮ ಮಂದಿರದಲ್ಲಿನ ಪ್ರತಿಷ್ಠಾಪನೆ ನೇತೃತ್ವದಲ್ಲಿ ಶಿವಾಜಿ ಪುರೋಹಿತರ ವಂಶಸ್ಥ ವಾರಣಾಸಿಯ ವೈದಿಕ ಸಂಪ್ರದಾಯದ ವಿದ್ವಾಂಸ 86 ವರ್ಷದ ಹಿರಿಯ ಪಂಡಿತ ಲಕ್ಷ್ಮೀಕಾಂತ್ ಮಥುರನಾಥ ದೀಕ್ಷಿತ್ ವಹಿಸಲಿದ್ದಾರೆ. ಇವರು 17ನೇ ಶತಮಾನದಲ್ಲಿ ಕಾಶಿಯ ಪ್ರಸಿದ್ಧ ವಿದ್ವಾಂಸ ಛತ್ರಪತಿ ಶಿವಾಜಿಯ ಪಟ್ಟಾಭಿಷೇಕದ ನೇತೃತ್ವ ವಹಿಸಿದ್ದ ಗಂಗಾ ಭಟ್ಟರ ವಂಶಸ್ಥರು ಅನ್ನೋ ಇತಿಹಾಸ ಇದೆ. ಈ ಪ್ರತಿಷ್ಠಾಪನೆಯಲ್ಲಿ ದೇಶದಾದ್ಯಂತ ವಿವಿಧ ಭಾಗಗಳ ವಿದ್ವಾಂಸರು ಭಾಗಿಯಾಗ್ತಾ ಇದ್ದಾರೆ. ಪ್ರತಿನಿತ್ಯ ರಾಮ ಮಂದಿರ ಪೂಜೆ ಮಾಡೋದಕ್ಕೆ 24 ಅರ್ಚಕರಿಗೆ ಪೌರೋಹಿತ್ಯದ ತರಬೇತಿಯನ್ನ ನೀಡಲಾಗ್ತಾ ಇದೆ. ರಾಮ ಮಂದಿರದ ಮಹಂತ ಮಿಥಿಲೇಶ್, ನಂದಿನಿ ಶರಣ್ ಹಾಗೂ ಮಹಂತ್ ಸತ್ಯನಾರಾಯಣ ದಾಸ್ ಆಯ್ಕೆಯಾದ ಅರ್ಚಕರಿಗೆ ಆಚರಣೆ ಮತ್ತು ಪೌರೋಹಿತ್ಯದ ತರಬೇತಿಯನ್ನ ಕೊಡ್ತಾ ಇದ್ದಾರೆ. ಇತಿಹಾಸದಲ್ಲಿ ಇನ್ನೆಂದೂ ಕೂಡ ಅಚ್ಚಳಿಯದಂತೆ ಅಜರಾಮರವಾಗಿ ಉಳಿಬೇಕು ಅನ್ನೋ ಕಾರಣಕ್ಕೆ ವೇದ ಪಾರಂಗತರ ಪಂಡಿತರ ದೇಶದ ವಿವಿಧ ಮೂಲೆಯಿಂದ ಬರ್ತಾ ಇರುವ ಪಂಡಿತೋತ್ತಮರ ನೇತೃತ್ವದಲ್ಲಿ ಈ ಒಂದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯವನ್ನ ನೆರವೇರಿಸಲಾಗುತ್ತೆ. ಜಾತಿ ಪದ್ಧತಿಯಲ್ಲಿ ಹೊಸ ಬದಲಾವಣೆಯ ನಾಂದಿಗೆ ಮುನ್ನುಡಿ ಬರೆದಿರುವ ರಾಮ ಮಂದಿರ ಟ್ರಸ್ಟ್ ತರಬೇತಿ ನಿರತ ಪುರೋಹಿತರ ತಂಡದಲ್ಲಿ 2 ಪರಿಶಿಷ್ಟ ಜಾತಿ ಮತ್ತು ಒಬ್ಬ ಹಿಂದುಳಿದ ವರ್ಗದ ವ್ಯಕ್ತಿಗೆ ಟ್ರೈನಿಂಗ್ ನೀಡಲಾಗ್ತಾ ಇದೆ. ಈ ಮೂಲಕ ಶ್ರೀರಾಮನಿಗೆ ಜಾತಿ ಮತ ಪಂಥ ಇಲ್ಲ ಅನ್ನೋ ಸಂದೇಶವನ್ನ ಸಾರುವ ತಂತ್ರ ಆಗಿದೆ. 3 ಸುತ್ತಿನ ಸಂದರ್ಶನದ ನಂತರ 3240 ಅಭ್ಯರ್ಥಿಗಳ ಪೈಕಿ 25 ಮಂದಿಯನ್ನ ತರಬೇತಿಗೆ ಆಯ್ಕೆ ಮಾಡಲಾಗಿದೆ. ನಂತರ ನವೆಂಬರ್ 2023ರಲ್ಲಿ 14 ಪ್ರಶ್ನೆಗಳನ್ನ ಮುಂದಿಟ್ಟು ಸಮರ್ಪಕ ಉತ್ತರ ನೀಡಿದ 24 ಪುರೋಹಿತರನ್ನ ಆಯ್ಕೆ ಮಾಡಲಾಗಿತ್ತು. ಇವರಿಗೆ 3 ತಿಂಗಳ ತರಬೇತಿ ನೀಡಲಾಗ್ತಾ ಇದೆ. ಈ ಪುರೋಹಿತರು ಕೂಡ ಗುರುಕುಲ ಸಂಪ್ರದಾಯವನ್ನ ಅನುಸರಿಸ್ತಾ ಇದ್ದಾರೆ.